ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಹೌದು, ನಾನು ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾವು ಇವತ್ತು ಆಚೆ ಹೋಗ್ತಾ ಇದ್ದೀವಿ. ಎಲ್ಲರೂ ಸರ್ಪ್ರೈಸ್ ಹೇಳಲ್ಲ, ಅಲ್ಲಿ ಹೋದ್ಮೇಲೆ ಹೇಳ್ತೀನಿ ನಿಮಗೆಲ್ಲರಿಗೂ. ನೋಡಿ, ನಾವೆಲ್ಲ ಹೋಗ್ತಾ ಇದ್ದೀವಿ. ಭಾನುವಾರ ಇವತ್ತು ಎಲ್ಲರೂ ಬೆಳಿಗ್ಗೆ ರೆಡಿಯಾಗಿ ಹೋಗ್ತಾ ಇದ್ದೀವಿ. ಇಲ್ಲಿ ತುಂಬ ಪವರ್ಫುಲ್ಲು ದೇವರು. ನಿಮಗೆ ಅಲ್ಲಿ ಹೋದ್ಮೇಲೆ ಯಾವ ದೇವರು ಏನು ಅಂತ ನಾನು ತೋರಿಸ್ತೀನಿ. ನಾವೇನೇನು ಹರಕೆ ಅಂತೂ ಆ ಜಾಗಕ್ಕೆ ನಾವು ರೀಚ್ ಆದ್ವಿ ಫ್ರೆಂಡ್ಸ್. ಬಂದ್ವಿ, ಎಲ್ಲರೂ ಕಾರ ಪಾರ್ಕಿಂಗ್ ಮಾಡಿ ಇವಾಗ ನಾವು ಹೋಗ್ತಾ ಇದ್ದೀವಿ. ಹೌದು, ನಾವು ಹೋಗಿರೋ ದೇವಸ್ಥಾನ ಬಂದು ಬಂಡೆ ಮಾಂಕಾಳಮ್ಮ ದೇವಸ್ಥಾನ ನಾವು ಹೋಗ್ತಾ ಇರೋದು. ಅಂದರೆ ಇವತ್ತು ಭಾನುವಾರ ಇರೋದ್ರಿಂದ, ಹಾಗೆ ಮತ್ತು ಆಷಾಢ ತಿಂಗಳು ನಡೀತಾ ಇರೋದ್ರಿಂದ ದೇವಸ್ಥಾನ ತುಂಬ ರಶ್ ಆಗಿತ್ತು ಫ್ರೆಂಡ್ಸ್. ನಾವೆಲ್ಲರೂ ಹೋಗಿ ಕ್ಯೂ ನಿಂತ್ಕೊಂಡಿದ್ವಿ. ಆಮೇಲೆ ನೋಡಿ, ನಾನು ತೋರಿಸ್ತಾ ಇದ್ದೀನಿ ಆಚೆ ಕಡೆಯಿಂದ ಎಷ್ಟು ಜನ ಇದ್ದರು ಇವತ್ತು ಅಂತ. ತುಂಬ ಜನ ಇದ್ದರು ಫ್ರೆಂಡ್ಸ್. ಇಲ್ಲಿ ಹೋದ್ವಿ, ನಾವು ಕ್ಯೂ ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡ್ಕೊಳ್ಕೊತ ನಿಂತ್ಕೊಂಡ್ವಿ. ಆಮೇಲೆ ಇಲ್ಲಿ ನೋಡಿರಿ ಫ್ರೆಂಡ್ಸ್, ಇವು ಮೊಳಕೆ ಕಟ್ಟಿದ ಕಾಳುಗಳು ಮಾರ್ತಾ ಇರ್ತಾರಲ್ಲಿ. 20 ರೂಪಾಯಿ ಸೇರಂತೆ. ನೋಡಿ ಎಷ್ಟು ಜನ ಇದ್ದಾರೆ. ಎಲ್ಲ ಕಡೆ ಶಾಪಿಂಗ್ ಮಾಡೋರು ಮಾಡ್ತಾಯಿದ್ದಾರೆ ನೋಡಿ. ನಾನು 2 ಸೇರು ತೊಗೊಂಡೆ. ಹೆಸ್ರು ಕಾಳು ನೆನೆಸಿದ್ದು ಮೊಳಕೆ ಬರ್ಸಿದ್ನ ತೊಗೊಂಡು ಚೆನ್ನಾಗಿತ್ತು. ನಮ್ಮ ಮನೆಯವರು ಹಾಗೆ 8 ಇದು ಮಾಡಿಕೊಂಡು ಟಿಕೆಟ್ ತೊಗೊಂಡು ಬಂದರು ಅಲ್ಲಿ ಒಳಗಡೆ ಹೋಗೋಕ್ಕೆ. ದರ್ಶನ ಮಾಡಿಕೊಂಡು ಬಂದ್ವಿ. ಇಲ್ಲಿ ನೋಡಿ ಫ್ರೆಂಡ್, ಹರಕೆ ಕಟ್ಟೋರು ಬೀಗಗಳು ಎಷ್ಟು ಕಟ್ತಾಯಿದ್ದಾರೆ. ಇಲ್ಲಿ ಹೋಗಿಂದ ಈ ದೇವರು ತುಂಬ ಪವರ್ಫುಲ್ ಅಂತೆ. ಈ ಅಮ್ಮ ನಾವೇನೇನು ಕೇಳ್ಕೊತೀವಿ ಎಲ್ಲ ಹರಕೆ ಆಗುತ್ತಂತೆ. ಇಲ್ಲಿ ನೀವು ಸಾಧ್ಯವಾದರೆ ಹೋಗಿ ಆ ಅಮ್ಮನ ಹತ್ರ ದರ್ಶನ ಮಾಡಿಕೊಂಡು ನಮ್ಮಿರೋ ಕಷ್ಟಗಳೆಲ್ಲ ಹೇಳ್ಕೊಂಡು ಬನ್ನಿ ಫ್ರೆಂಡ್. ನಾನು ಎಲ್ಲಾದರೂ ಹೋದರೆ ಏನಾದರೂ ಒಂದು ತೊಗೊಂಬರೋದು ಒಂದಿದು. ಅದಕ್ಕೆ ಈ ದೇವಸ್ಥಾನಕ್ಕೆ ಹೋದಾಗ ಈ ಆಮೆ ತೊಗೊಂಬಂದೆ ನೋಡಿ ಫ್ರೆಂಡ್. ಅಲ್ಲಿಂದ ಆಮೆ ಮತ್ತು ಈ ಪ್ಲೇಟ್ ತೊಗೊಂಬಂದೆ ನಾನು. ಅಲ್ಲಿಂದ ತೊಗೊಂಬಂದು ಮನೇಲಿ ಇಕ್ಕೋಣ ಅಂತ. ಆಮೆ ಇದ್ದರೆ ಮನೇಲಿರೋ ಚೆನ್ನಾಗಿರುತ್ತಂತೆ. ನಾನು ಇವತ್ತಿನ ಲಾಗ್ ಇಷ್ಟೇ ಫ್ರೆಂಡ್ಸ್. ಯಾರೇ ನನ್ನ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಫ್ರೆಂಡ್ಸ್. ಬಾಯ್. ಎಲ್ಲರಿಗೂ ನನ್ನ ನಮಸ್ಕಾರ.